ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್. ನಾನು ಮಂಜುನಾಥ್ ಚಂದ್ರ. ಪ್ರತಿ ದಿವಸ ಒಂದೊಂದು ಸ್ಟೋರಿ ಥರ ಹಾಗೆ ಇವತ್ತು ಕೂಡ ಒಂದು ಸ್ಟೋರಿ ತಂದೆ. ಈ ಸ್ಟೋರಿ ಏನಪ್ಪ ಅಂತಂದರೆ, ಈತ ಊಟ ತರಕಾರಿ ಏನು ಕೂಡ ಸೇವಿಸಿ 29 ವರ್ಷದಿಂದ ಬರೀ ಇಂಜಿನ್ ಆಯಿಲನ್ನು ಕುಡ್ಕೊಂಡೇ ಬದುಕ್ತಾ ಇರ್ತಕ್ಕಂಥದ್ದು. ಹೌದು, ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ. ಈತನ ಹೆಸರು ಬಂದು ಕುಮಾರ ಅಂತ. ಆದರೆ ಈತನಿಗೆ ಜನರು ಕರೆಯೋದು ಆಯಿಲ್ ಕುಮಾರ ಅಂತೇಳಿ. 29 ವರ್ಷದಿಂದ ನಿಜಕ್ಕೂ ಕೂಡ ಈತ ಊಟನೇ ಸೇವಿಸಿಲ್ಲ, ಬರೀ ಇಂಜಿನ್ ಆಯಿಲನ್ನು ಕುಡ್ಕೊಂಡೇ ಬದುಕ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಾಕಷ್ಟು ಜನ ಈತನ ನೋಡಿದ್ರೆ ಆಶ್ಚರ್ಯ ಕೂಡ ಬೀಳ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಊಟವನ್ನ ಮಾಡಿದ್ರೆ ಸಾಕು ಬದುಕ್ತಾರೆ, ಡಯಟ್ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ, ಹೆಲ್ತಿಯಾಗಿರ್ತೀವಿ ಅಂತ ಹೇಳುವಂತ ಕಾಲದಲ್ಲಿ ಈತ ಗಾಡಿಗೆ ಹಾಕುವಂತ ಇಂಜಿನ್ ಆಯಿಲ್ಗಳನ್ನ ಕುಡಿದು ಬದುಕ್ತಾ ಇರ್ತಕ್ಕಂಥದ್ದು. ಈತ ಸಾಕಷ್ಟು ಒಂದು ಕಡುಬಡುವ, ಈತನ ಬಳಿ ಊಟ ಮಾಡೋಕ್ಕೆ ದುಡ್ಡಿಲ್ಲ. ಆಗ ಈತನ ಏನು ಐಡಿಯಾ ಬಂದಿದೆ, ನಾನು ಇಂಜಿನ್ ಆಯಿಲ್ ಅನ್ನ ಕುಡಿದು ಬದುಕ್ತೀನಿ ಅಂತ ಹೇಳಿ ಸುಮಾರು 29 ವರ್ಷದಿಂದ ಈತ ಇಂಜಿನ್ ಆಯಿಲ್ ಅನ್ನ ಕುಡ್ಕೊಂಡು ಬದುಕ್ತಾ ಇದ್ದಾನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹೌದು, ನಿಜಕ್ಕೂ ಕೂಡ ಚಾಮರಾಜನಗರದ ಜನರಿಗೆ ಇದೊಂದು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ಈತ ಶಬರಿಮಲೆಗೆ ಕೂಡ ತೆರಳಿದ್ದಾನೆ. ಶಬರಿಮಲೆಗೆ ದುಡ್ಡಿಲ್ಲದೆ ನಡ್ಕೊಂಡು ಈತ ತೆರಳಬೇಕಾದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಇವನು ಊಟ ಕೊಡಕ್ಕೆ ಹೋದಾಗ ಈತ ಊಟ ಸೇವಿಸಲಿಲ್ಲ. ಅಲ್ಲಿರ್ತಕ್ಕಂಥ ಸ್ಥಳೀಯ ಅಂಗಡಿಯಲ್ಲಿ ಇರ್ತಕ್ಕಂಥ ಇಂಜಿನ್ ಆಯಿಲ್ ಅನ್ನು ತಗೊಂಡು ಈತ ಕುಡಿದಿರ್ತಕ್ಕಂಥ. ನಿಜಕ್ಕೂ ಕೂಡ ಈತ ಇವತ್ತಿಗೂ ಕೂಡ ಸಾಕಷ್ಟೊಂದು ಗಟ್ಟುಮುಟ್ಟಿಯಾಗಿರ್ತಕ್ಕಂಥದ್ದು. ಎಷ್ಟೇ ಓಡಾಡಿದ್ರು, ಎಷ್ಟೇ ಓಡಿದ್ರು, ಎಷ್ಟೇ ನಡೆದ್ರು ಕೂಡ ಈತ ಸುಸ್ತ ಆಗೋದಿಲ್ಲ. ಜೊತೆಗೆ ಆರೋಗ್ಯಕರವಾಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇದು ವೈಜ್ಞಾನಿಕವಾಗಿ ನೋಡೋದಾದ್ರೆ ಇದೊಂದು ವೈಜ್ಞಾನಿಕ ವಿಚಾರಕ್ಕೆ ಒಂದು ಸವಾಲ್ ಅಂತಾನೆ ಹೇಳ್ಬೋದು. ಊಟ ಇಲ್ಲದೆ ಬದುಕೋಕ್ಕಾಗೋದಿಲ್ಲ ಅಂತ ಕಾಲದಲ್ಲಿ ಈತ ಇಂಜಿನ್ ಆಯಿಲ್ ಅನ್ನ ಕುಡಿದು ಬದುಕ್ತಾ ಇದ್ದಾನೆ. ಈತ ಆಯಿಲ್ ಕುಮಾರ ಮೂಲತಃ ಚಾಮರಾಜನಗರ ಜಿಲ್ಲೆಯವರು. ಯಾವುದೇ ಫಂಕ್ಷನ್ಗಾಗ್ಲಿ ಅಥವಾ ಎಲ್ಲೇ ಹೋದ್ರೂ ಕೂಡ ಈತ ಊಟ ಮಾಡೋದಿಲ್ಲ. ಅಲ್ಲಿ ಮಾತುಕತೆಯನ್ನ ನಡೆಸಿ ಹೊರಗಡೆ ಬಂದು ಎಲ್ಲೋ ಒಂದ್ ಕಡೆಗೆ ಅರ್ಧ ಲೀಟರ್ 1 ಲೀಟರ್ ಇಂಜಿನ್ ಆಯಿಲ್ ನ ಸೇವಿಸಿ ಆರಾಮಾಗಿ ನಿದ್ದೆ ಮಾಡ್ತಾನೆ. ಈತ ನಿಜಕ್ಕೂ ಕೂಡ ಸಾಕಷ್ಟು ಜನರಿಗೆ ಹೇಳೋದೊಂದೇ, ನಾನು ಆರೋಗ್ಯವಾಗಿದ್ದೀನಿ, ಯಾವುದೇ ರೀತಿಯ ನನಗೆ ಕಾಯಿಲೆಗಳಿಲ್ಲ, ನಾನು ಹೆಲ್ತಿ ಆಗಿದ್ದೀನಿ, ಇಂಜಿನ್ ಆಯಿಲ್ ಕುಡ್ಕೊಂಡು ನಾನು ಬದುಕ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಈತನ ಒಂದು ಹಿಸ್ಟ್ರಿಗೆ ಎದುಗ್ತಾ ಹೋದಾಗ ಈತ ಕೆಲಸವನ್ನ ಮಾಡ್ತಾನೆ, ದಿನನಿತ್ಯ ಕೂಲಿ ಕಾರ್ಮಿಕ ಕೂಡ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯ ಒಂದು ಕೆಟ್ಟ ಚಟ ಇಲ್ಲದೆ ಈತನಿಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿ ಆತ ಆಯಿಲ್ ಅನ್ನ ಅಂಗಡಿಯಲ್ಲಿ ತಗೊಂಡು ಕುಡಿತಾ ಇರ್ತಕ್ಕಂಥದ್ದು. ಜೊತೆಗೆ ಈತನಿಗೆ ಸಾಕಷ್ಟು ಬೇರೆ ಅಂದ್ರೆ, ನೀವು ನೋಡಿರೋ ಪ್ರಕಾರ ಕಲ್ಲನ್ನ ತಿಂದು ಬದುಕೋರನ್ನ ನೋಡಿದೀವಿ, ಮಣ್ಣನ್ನ ತಿಂದು ಬದುಕೋರನ್ನ ನೋಡಿದೀವಿ, ತರಕಾರಿಯನ್ನ ತಿಂದು ಬದುಕೋರನ್ನ ನೋಡಿದೀವಿ. ಈತ ಒಂದು ಡಿಫ್ರೆಂಟ್ ಆಗಿ ಆಯಿಲ್ ಅನ್ನ, ಇಂಜಿನ್ ಆಯಿಲ್ ಅನ್ನ ಕುಡಿದು ಬದುಕ್ತಾ ಇದ್ದಾನೆ, ಜೀವಿಸ್ತಾ ಇದ್ದಾನೆ. ಅದರಲ್ಲೂ ಕೂಡ ಹೆಲ್ತಿ ಆಗಿದ್ದಾನೆ. ಈತನ ಒಂದು ಜನರು ಅಂದ್ರೆ ಈತನನ್ನ ಸಾಕಷ್ಟು ಬಾರಿ ಅವರನ್ನ ಕೂಡ ಮಾತನಾಡ್ಸಕ್ ಹೋದಾಗ ಕೂಡ ಈತ ಹೆಲ್ತಿಯಾಗಿ ಮಾತನಾಡ್ತಾನೆ, ನಗ್ನಗ್ತಾ ಆರಾಮಾಗಿದ್ದಾನೆ. ಯಾವುದೇ ರೀತಿಯ ರೋಗಗಳು ಕೂಡ ಈತನಲ್ಲಿ ಇಲ್ಲ. ಆದ್ರಿಂದ ಈತ ಸುಮಾರು 29 ವರ್ಷ, ಒಂದಲ್ಲ ಎರಡಲ್ಲ 29 ವರ್ಷದಿಂದ ಚಾಮರಾಜನಗರದಲ್ಲಿ ಈತ ಇಂಜಿನ್ ಆಯಿಲ್ ಅನ್ನ ಕುಡಿದು ಆರಾಮಾಗಿ ಬದುಕ್ತಾ ಇರ್ತಕ್ಕಂಥದ್ದು ಈ ಕುಮಾರ ಅನ್ನೋ ವ್ಯಕ್ತಿ. ನಿಜಕ್ಕೂ ಕೂಡ ಈತನ ಒಂದು ಚಾರಿತ್ರ್ಯತೆ ನೋಡ್ತಾ ಇದ್ದೆ, ಮುಂದೆ ಈತನಿಗೆ ಬರುವಂತ ಸವಾಲುಗಳೇನು, ಅಥವಾ ಈತ ಆಯಿಲ್ ಕುಡಿದು ಚೆನ್ನಾಗಿ ಅಂದ್ರೆ ಕೊನೆ ದಿನದವರೆಗೂ ಕೂಡ ಈತ ಆರಾಮಾಗಿರ್ತಾನೆ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇರ್ತಕ್ಕಂಥದ್ರೆ. ವೈದ್ಯರು ಮಾತ್ರ ಈತನ ಒಂದು ಪರಿಶೀಲನೆ ಮಾಡಿದಾಗ ಕೆಲವು ಅಂಶಗಳನ್ನ ಹೇಳ್ತಕ್ಕಂಥ, ಈತ ಏನೇ ಇಂಜಿನ್ ಆಯಿಲ್ ಎಷ್ಟೇ ವರ್ಷದಿಂದ ಕುಡಿದ್ರು ಕೂಡ ಈತ ಆರಾಮಾಗೇ ಇದ್ದಾನೆ, ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈತನ ಸವಾಲುಗಳು ಯಾವ ರೀತಿ ಎದುರಿಸ್ತಾನೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.